ಅಮ್ಮ ಅನ್ನೋ ಪದನೇ ಹಾಗೆ. ಅಮ್ಮ ಇಲ್ಲ ಅಂದರೆ ಯಾರೂ ಜನನ ಆಗಲ್ಲ ಭೂಮಿಗೆ. ಅಮ್ಮ ಅನ್ನೋ ಪದನೇ ಅಷ್ಟು ಒಳ್ಳೆ ವರ್ಡು. ಅಮ್ಮ ಇಲ್ಲದೆ ಯಾರೂ ಇಲ್ಲ. ಅದಕ್ಕೆ ಹೇಳ್ತಾರೆ ಹಿರಿಯರು, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ತಾರೆ. ಅದೇ ಜೀವನದಲ್ಲಿ ಅಮ್ಮ ಅನ್ನೋ ವರ್ಡ್ ಅನ್ನೋದು ಅಲ್ವಾ. ನೀವು ಯಾವಾಗಾದರೂ ದುಃಖ ಆಗಲಿ, ಸುಖ ಆಗಲಿ, ಪ್ರೀತಿ ಬರಲಿ, ಏನೇ ಬರಲಿ, ಅಮ್ಮ ಒಂದು ಸಲ ಬೈಬೋದು, ಒಂದು ಸಲ ಪ್ರೀತಿ ಮಾಡ್ಬೋದು, ಇನ್ನೊಂದು ಸಲ ಜಗಳ ಕೂಡ ನಾವು ಮಾಡ್ತಾ ಇರ್ತೀವಿ. ಇಡೀ ದಿನ ಯಾರ ಹತ್ರ ಮಾಡೋಕ್ಕಾಗಲಿದಷ್ಟು ಜಗಳವನ್ನು ನಾವು ಅಮ್ಮನ ಹತ್ರ ಮಾಡಿರ್ತೀವಿ. ಯಾರು ಮಾಡಲ್ಲ ಅಂತ ಅಲ್ಲ. ಯಾರಿಗೇ ಕಷ್ಟ ಆಗಲಿ, ನೋವಾಗಲಿ, ನಾವು ಬೇರೆಯವ್ರ ಮೇಲೆ ತೋರ್ಸೋಕ್ಕಾಗದ ಕೋಪವನ್ನು ಅಮ್ಮನ ಮೇಲೆ ತೋರಿಸಿರ್ತೀವಿ. ಆದರೆ ಅಮ್ಮ ಅರೆ ಕ್ಷಣದಲ್ಲಿ ಆ ಕೋಪ ಗೀಪನ್ನೆಲ್ಲ ಮರೆತು ನಮಗೋಸ್ಕರ ತನ್ನ ಎಲ್ಲ ನೋವುಗಳನ್ನು ಮರೆತು ನಮಗೋಸ್ಕರ ಬದುಕ್ತಾರ ಅನ್ನೋದೊಂದು ಆಸೆ ಇರುತ್ತೆ. ಅಮ್ಮ ಅನ್ನೋ ವರ್ಡಲ್ಲಿ ನಾವು ಈಗ ಹೇಳಿದರೆ ಅರ್ಥ ಆಗಲ್ಲ. ಯಾವಾಗ ಅಂದರೆ ನಮಗೆ ಯಾವಾಗ ಮಗು ಆಗುತ್ತಲ್ಲ ಆಗ ಅಮ್ಮನ ವರ್ಡಲ್ಲಿ ತುಂಬ ಖುಷಿ ಕಾಣೋದು, ಪೇಯ್ನ್ ಕಾಣೋದು. ಮತ್ತು ನನ್ನಮ್ಮ ಈ ಥರ ಬದುಕಿದ್ರ, ಆ ಥರ ಮಾಡಿದ್ರ, ಓಕೆ ನಮ್ಮ ಮಕ್ಳು ಹೀಗೆ ಕಷ್ಟ ಕೊಡುವಾಗ ನಾವು ಹೀಗೆ ಕಷ್ಟ ಕೊಟ್ಟಿದ್ವಾ ಅಂತ ಅನ್ನಿಸ್ತದೆ. ಬಟ್ ನಾನು ಹೆಚ್ಚು ಕಷ್ಟ ಕೊಟ್ಟಿಲ್ಲ ನನ್ನಮ್ಮನಿಗೆಲ್ಲ. ಹೇಳುವ ಜನ ಹೇಳೋದು ನೋಡಿ ಗೊತ್ತಾಗುತ್ತೆ. ಬಟ್ ನಮ್ಮಮ್ಮ ನಮ್ಗೆ ಯಾವಾಗೂ ನನ್ನ ಮಗಳು ಒಳ್ಳೊಳ್ಳು ಅಂತ ಹೇಳೋರು. ಅಷ್ಟೇ ನನಗೆ ಖುಷಿ ಇದೆ. ಈಗೂ ಕೂಡ ಆ ಖುಷಿ ಮುಂದುವರ್ಸ್ಕೊಂಡೇ ಹೋಗಿದ್ದೀನಿ. ಬಟ್ ಒಂದು ಸಲ ಜಗಳ ಆಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಅಮ್ಮನ ಹತ್ರ ಜಗಳ ಆಡಿದೆ, ಮತ್ತು ಯಾರ ಹತ್ರ ನನ್ನ ಭಾವನೆ ಒಳಗಿರುವ ಎಲ್ಲ ನೋವುಗಳನ್ನು ಅಮ್ಮನ ಹತ್ರ ಜಗಳ ಆಗಿ ಆಡ್ಬೋದು. ಅದು ಯಾರ್ದು ಇನ್ನೊಂದು ಪರ್ಸನ್ ಹತ್ರ ಜಗಳ ಆಡಿದರೆ ಅದು ಏನೋ ಬೇರೆ ಇರುತ್ತೆ. ಅಮ್ಮನ ಹತ್ರ ನೋವು ಇದ್ದಾಗ ಹೇಳ್ಕೊಬೋದು, ಖುಷಿ ಆದಾಗೂ ಅಮ್ಮನ ಹತ್ರ ಹೇಳ್ಕೊಬೋದು. ಆದರೆ ಎನಿ ಅದರ್ ಪರ್ಸನ್ನು ಅಂದರೆ ಬೇರೆಯವ್ರ ಹತ್ರ ಹೇಳಿದ್ದೆಲ್ಲ ಅದು ಇನ್ನೊಂದು ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ನಮ್ಮ ವೀಕ್ನೆಸ್ ಅಂತ ಅಂದ್ಕೊಳ್ಬೋದು, ನಮ್ಮ ಓಕೆ ಗ್ರೋತ್ ಇದು ಅಂತ ಅಂದ್ಕೋಬೋದು. ಬಟ್ ಆದರೆ ಅಮ್ಮ ಹಾಗಲ್ಲ. ಬಟ್ ಅಮ್ಮನಿಗೆ ಇನ್ನೂ ಒಂದೊಂದು ಆಸೆ ಇರುತ್ತೆ. ಏನಂದರೆ ನಮ್ಮ ಮಕ್ಕಳು ಆ ಲೆವೆಲಿಗೆ ನೋಡಬೇಕು, ನಮ್ಮ ಮಕ್ಕಳನ್ನ ಈ ಲೆವೆಲಿಗೆ ನೋಡಬೇಕು ಅಂತ. ಬಟ್ ಅಚೀವ್ಮೆಂಟ್ ಆಗಿಲ್ಲ ಅಂದಾಗ ಒಂದು ತಾಯಿಗೂ ಕೂಡ ಬೇಜಾರು ಅಂತ ಇರುತ್ತೆ, ಇಲ್ಲ ಅಂತಲ್ಲ. ನಮ್ಮಮ್ಮನಿಗೆ ಹಾಗಿರ್ಬೋದು, ಇಲ್ಲ ಅಂತಲ್ಲ. ನಾವು 3 ಮಕ್ಕಳಲ್ಲೂ ಯಾರಲ್ಲೂ ನಾವು ಅಚೀವ್ಮೆಂಟ್ ಮಾಡೋದು ಅಥವಾ ಇದು ಮಾಡೋದು ಯಾವುದೂ ಇಲ್ಲ. ನನ್ನಮ್ಮನಿಗೆ ಖುಷಿ ಇದೆ. ಅದರಲ್ಲೂ ನನ್ನಮ್ಮನೇ ಗ್ರೇಟ್. ಹ್ಯಾಪಿ ಮದರ್ಸ್ ಡೇ ಇನ್ 1 ಸೆಕೆಂಡ್ ಮೈ ಮದರ್. ಯಾರಿಗೋಸ್ಕರನೇ ಹೇಳಬೇಕು ಅಂತ ಹೇಳೋದಲ್ಲ, ನಮ್ಮಮ್ಮಗೋಸ್ಕರ ನಾನು ಹೇಳಬೇಕು ಅನ್ನೋ ಆಸೆಗೆ ನಾನು ಹೇಳ್ತಾ ಇದ್ದೀನಿ. ನನ್ನಮ್ಮ ನನಗೆ ಗ್ರೇಟ್ ಅಂತ. ನಮ್ಮಮ್ಮ ಏನೇ ತಪ್ಪು ಮಾಡಿದ್ರು ನಾವು ಕ್ಷಮಿಸ್ಬೋದು, ನಾವೇನೇ ತಪ್ಪು ಮಾಡಿದ್ರು ನಮ್ಮಮ್ಮ ಕ್ಷಮಿಸ್ಬೋದು. ನಮ್ಮಿಬ್ಬರಲ್ಲಿರುವ ಅಂಡರ್ಸ್ಟ್ಯಾಂಡಿಂಗ್ ಇನ್ನೊಬ್ಬರ ಹತ್ರ ಬರಲ್ಲ. ಅದಕ್ಕೋಸ್ಕರ ನೀವೇನೇ ತಪ್ಪು ಮಾಡಿದ್ರು 1 ಸೆಕೆಂಡ್ ನಿಮ್ಮಮ್ಮ ಇರುವಾಗ ನಿಮ್ಮ ಅಮ್ಮನ ಹತ್ರ ಒಂದು ಸಲ ಸಾರಿ ಕೇಳಿದರೆ ಮುಗ್ದೇ ಹೋಗುತ್ತದು. ಅಲ್ಲಿದ್ದು ಇದನ್ನೇ ಬರಲ್ಲ, ಪ್ರಾಬ್ಲಮ್ಮೇ ಬರಲ್ಲ. ನೀವು ಅದೇ ಮುಂದುವರ್ಸ್ಕೊಂಡು ಹೋದ್ರಿ, ಅಮ್ಮನಿಗೇನು ಕೋಪ ಇರಲ್ಲ, ನೀವೇ ರಜ್ ಥರ ಮಾಡ್ಕೊಂಡು ಹೋದ್ರಿ ಅಂದರೆ ಅದು ನಿಮ್ಮ ಪ್ರಾಬ್ಲಮ್ ಆಗಿರುತ್ತೆ. ಎನಿಹೌ, ತಾಯಿಗಿಂತ ರುಚಿ ಇಲ್ಲ, ಉಪ್ಪಿಗಿಂತ ಬಂಧು ಇಲ್ಲ ಅಂತಾರೆ. ಎಷ್ಟೇ ಆದರೂ ನಮ್ಮಮ್ಮನೇ. ಯಾರಿಗೆಲ್ಲ ಅಮ್ಮನ ಮೇಲೆ ಪ್ರೀತಿ ಇದೆ ಎಲ್ಲರೂ ಕೂಡ ಹ್ಯಾಪಿ ಮದರ್ಸ್ ಡೇ. ಅಷ್ಟೇ ಅಲ್ಲ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲನ್ನು ಇದು ಮಾಡಿ. ನಿಮಗೇನಾದರೂ ಇದರದ್ದು ರೆಸಿಪಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೆ. ಇದು ಸಿಂಪಲ್ ಮೆಥಡ್, ಏನು ತುಂಬ ಇದು ಅಂತ ಇಲ್ಲ. ಏನಪ್ಪ ಅಂದರೆ ಅಮ್ಮನಿಗೆ ಒಂದು ವಿಶ್ ಮಾಡಬೇಕು ಅನ್ನೋ ಆಸೆಗೆ ಇದು ಮಾಡಿದೆ. ಥ್ಯಾಂಕ್ ಯು ಫಾರ್ ಆಲ್ ವಾಚ್.